ಎಲ್ಲರಿಗೂ ಸ್ನೇಹಾಲಯದಿಂದ ನನ್ನ ವಂದನೆಗಳು. ಇವತ್ತು ಮಗದೊಮ್ಮೆ ಸ್ನೇಹಾಲಯದಲ್ಲಿ ಒಂದು ಸಂತೋಷದ ವಾತಾವರಣ. ಕಾರಣ ಏನಂದರೆ 2019ರಲ್ಲಿ ನವೆಂಬರ್ ತಿಂಗಳಲ್ಲಿ ವೆನ್ಲಾಕ್ ಆಸ್ಪತ್ರೆಯಿಂದ ಒಬ್ಬ ಸಹೋದರನನ್ನು ನಾವು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದಿದ್ದೆವು. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಯಾರೋ ತಂದು 1 ವರ್ಷದ ಹಿಂದೆ ಅಲ್ಲಿ ಚಿಕಿತ್ಸೆಗಾಗಿ ಅಡ್ಮಿಟ್ ಮಾಡಿದರು. ತದನಂತರ ಅವರ ವಿಳಾಸ ಪತ್ತೆ ಆಗದ ಕಾರಣ ಅಲ್ಲಿ ಅಧೀಕ್ಷಕರು ನಮ್ಮನ್ನು ಭೇಟಿಯಾದ ನಂತರ ನಾವು ಬಬ್ಲೂರವರನ್ನು ಇಲ್ಲಿಗೆ ಕರ್ಕೊಂಡು ಬಂದೆವು. ಕರ್ಕೊಂಡು ಬಂದು ಈಗ 4.5 ವರ್ಷ ಆಯಿತು, 5ನೇ ವರ್ಷ ಆಗ್ತಾ ಇದೆ. ಇವರ ವಿಳಾಸ ಹೇಗಪ್ಪ ಪತ್ತೆ ಹಚ್ಚುವುದಂತ ಇವರು ಯಾವುದೇ ವಿಳಾಸ ಹೇಳಲಿಕ್ಕೆ ತಯಾರಿರಲಿಲ್ಲ. ಸ್ವಲ್ಪ ಬುದ್ಧಿಮಾಂದ್ಯತೆ ಇದೆ. ಈ ರೀತಿಯಾಗಿ ನಾವು ತುಂಬ ತಡಕಾಡ್ತಿರುವಾಗ ನಮಗೆ ಸಹಾಯ ಮಾಡಿದ್ದೇ ಆಧಾರ್ ಕಾರ್ಡ್. ಹೀಗೆಲ್ಲ ಗೊತ್ತಿದೆ, ಆಧಾರ್ ಕಾರ್ಡ್ ನಮ್ಮೆಲ್ಲದಕ್ಕೆ ಲಿಂಕ್ ಆಗಿರ್ತದೆ. ಹಾಗೆ ನಾವು ಮಂಗಳೂರಿನ ಆಧಾರ್ ಸೇವಾ ಕೇಂದ್ರದವರನ್ನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದು ಅವರ ಒಂದು ಪರಿಶ್ರಮದ ಮುಖಾಂತರ ಒಂದು 36ರಷ್ಟು ಜನರ ವಿಳಾಸವನ್ನು ಪತ್ತೆ ಹಚ್ಚಲು ನಮಗೆ ಸಾಧ್ಯವಾಯಿತು. ಇಲ್ಲಿ ಸ್ನೇಹಾಲಯದಲ್ಲಿ 350ರಷ್ಟು ನಿವಾಸಿಗಳಿದ್ದಾರೆ. ಬೇರೆ ಬೇರೆ ಮಾನಸಿಕ ಅಸಮತೋಲನದಿಂದ ಬಳಲುತ್ತಿರುವ ಮಕ್ಕಳು. ಅವರಲ್ಲಿ ಪುನಃ ಕಿವಿ ಕೇಳದ ಬಾಯಿ ಬರದಂತಹ ಹಾಗೂ ಇಂತಹ ಬುದ್ಧಿಮಾಂದ್ಯತೆಯಿಂದ ಬಳಲುತ್ತಿರುವ ತುಂಬ ಜನ ಇಲ್ಲಿ ಈ ಅಡ್ರೆಸ್ ನಮಗೆ ಕಂಡುಹಿಡಿಯಲು ಅಸಾಧ್ಯವಾಗದಿದ್ದಾರೆ. ಇದರಲ್ಲಿ ಆಧಾರ್ ಕಾರ್ಡ್ನ ಮುಖಾಂತರ ನೇರವಾದದ್ದು ಇವತ್ತು ಬಬ್ಲುವಿನ ಮನೆ ಸೇರುವಂತಹ ಒಂದು ಸುಂದರವಾದ ರಿಯೂನಿಯನ್ಗೆ ಕಾರಣವಾಯಿತು. ಇವತ್ತು ಬಬ್ಲು ಅವರ ತಂದೆ ಇಮಾಮ್ ಸಾಹಬ್ ಹುಬ್ಳಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ನಾವು ಅಲ್ಲಿಯ ಪೊಲೀಸ್ ಅಧೀಕ್ಷಕರ ಮುಖಾಂತರ ಹುಬ್ಳಿಗೆ ನಾವು ಅಲ್ಲಿಗೆ ಸಂಪರ್ಕಿಸಿ ತದನಂತರ ಅವರ ಮನೆಯ ತಂದೆಯವರಲ್ಲಿ ನಾವು ಮಾತನಾಡಿದಾಗ ಅವರು ಕೂಡಲೇ ಹಿಂದು ಮುಂದೆ ನೋಡದೆ ಅವರು ಇಲ್ಲಿಗೆ ಸ್ನೇಹಾಲಯಕ್ಕೆ ಇವತ್ತು ಬಂದಿದ್ದಾರೆ. ಕಳೆದ 5-6 ವರ್ಷಗಳಿಂದ ಅವರು ಹುಡುಕಾಡದ ಊರಿಲ್ಲ, ಹೋಗದ ದೇವಸ್ಥಾನಗಳೋ ಮಸೀದಿಗಳೋ ದರ್ಗಗಳೋ ಇಲ್ಲ. ಎಲ್ಲ ಕಡೆ ಅವರ ಪ್ರಾರ್ಥನೆ ಒಂದು ಫಲ ಅಂತ ಹೇಳ್ಬೋದು. ಇವತ್ತು ನಮ್ಮ ಬಬ್ಲೂರವರು, ಅವರ ಒರಿಜಿನಲ್ ಹೆಸರು ದಾವಳ ಸಾಬ್ ಬರಬರ್ ದಾವಳ ಸಾಬ್ ಹೆಸರವರದು. ಇವತ್ತು ಅವರು ಮರಳಿ ಅವರ ಮನೆಗೆ ಹೋಗ್ತಾ ಇದ್ದಾರೆ ಹುಬ್ಳಿ ಕಡೆಗೆ. ನಾವು ನಮ್ಮ ಸ್ನೇಹಾಲಯದ ಸಿಬ್ಬಂದಿ ವರ್ಗದವರ ಪ್ರತಿಯೊಬ್ಬರ ಪರಿಶ್ರಮ ಅಂತ ಹೇಳ್ಬೋದು. ಇವತ್ತು ಮೊಹರಮ್ನ ಈ ಕಾಲದಲ್ಲಿ ಮೊಹರಮ್ ಹಬ್ಬ ಮೊನ್ನೆ ತಾನೇ ಅವರು ಆಚರಿಸಿದ್ದಾರೆ. ಈ ಮೊಹರಮ್ ಹಬ್ಬದ ಒಂದು ಗಿಫ್ಟ್ ಅಂತೇಳಿ ನಾವು ಅವರಿಗೆ ಸ್ನೇಹಾಲಯದಿಂದ ಅವರಿಗೆ ಕೊಡ್ತಾ ಇದ್ದೇವೆ. ಇದೊಂದು ದೇವರ ದಯೆ ಮತ್ತು ಕರುಣೆಯ ಭಾಗವಾಗಿದೆ. ಯಾಕಂದರೆ ದೇವರು ಪ್ರಾರ್ಥನೆಯನ್ನು ಆಲಿಸ್ತಾರೆ ಎಂಬಂಥ ಒಂದು ಪ್ರಾರ್ಥನೆಯ ಉತ್ತರ ಅಂತ ಹೇಳ್ಬೋದು. ಇವತ್ತು ನಮ್ಮ ಬಬ್ಲೂರವರು ಮನೆ ಸೇರಿರುವುದು. ಸರ್ವರಿಗೂ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ, ಇದಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರನ್ನು ವಂದಿಸುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳುತ್ತಾ ಬಬ್ಲೂರವರ ಮುಂದಿನ ಜೀವನ ಸುಖಕರವಾಗಲಿ, ಆರೋಗ್ಯದಾಯಕವಾಗಲಿ ಎಂಬುದಾಗಿ ನಾವೆಲ್ಲರೂ ಹರಸೋಣ. ಮರೆಯಲ್ಲ, ನಮ್ಮ ಮಗನಿಗೆ ಹುಡುಕಾಡೋಕೆ ಸಾಕಾಗ್ತಿತ್ತು ರೀ ನಮಗೆ. ಅದಕ್ಕೆ ನಾವು ಹುಡುಕಾಡಿ ಇವರು ಫೋನ್ ಮಾಡಿ ನಮಗೆ ಇಲ್ಲಿ ಆಧಾರ್ ಕಾರ್ಡ್ನಾಗ ಲಿಂಕ್ನಾಗ ಫೋನ್ ಮಾಡಿ ಕರೆದು ನಮಗೆ ಭಾಳ ಒಳ್ಳೆ ಮಾಡ್ಯಾರ್ರಿ ಇವರು. ಭಾಳ ಪುಣ್ಯ ಬರಲಿ ರೀ. ನಮ್ಮ ಮಗ ಭಾಳ ನನಗೆ ಹುಡುಕಾಡಾಗ್ತೀನಿ, ನಾನು ಸಿಕ್ಕಿಲ್ರಿ. ದರ್ಗಾ ಮಸೀದಿ ಎಲ್ಲ ಕಡೆ ಇನ್ನೂ ಮಠ ಹುಡುಕಾಡಾಗ್ತಿದ್ರಿ. ಅವ್ರದ್ದು ಫೋನ್ ಬಂದ ಮೇಲೆ ನಾವು ನಿನ್ನೆ ರಾತ್ರಿ ಟ್ರೈನ್ನಾಗ ಹತ್ತಿ ಓಡ ಬಂದೀನಿ ರೀ. ಭಾಳ ಚಲೋ ಇಟ್ಟಾರ್ರಿ ಅವರು. ಲಾಕ್ಡೌನ್ನಾಗೆ ಇದ್ರಾಗ ಭಾಳ ಚಲೋ ಇಟ್ಟು ನಮಗೆ ಭಾಳ ಇದು ಹಗರ್ ಮಾಡ್ಯಾರ್ರಿ ಅವರು. ಭಾಳ ಪುಣ್ಯ ಬರಲಿ ರೀ ಅವ್ರಿಗೆ. ನಮ್ಮ ಮಗನ ಭಾಳ ಚಲೋ ಅದಾನ್ರಿ. ಏನು ಅವ್ರಿಗೆ ಇದು ಮಾಡ್ತೀನಿ ರೀ, ದಯವಿಟ್ಟು ನಿಮ್ಗೆ ಅವ್ರಿಗೆ ಒಳ್ಳೇದು ಪ್ರಾರ್ಥನಾ ಮಾಡ್ತೀನಿ ರೀ ನಾವು ಅವ್ರಿಗೆ, ನಮ್ಮ ಮಗನಿಗೆ ಇಟ್ಟಿದ್ದೆ. हाँ सर, 6 साल से गुम हो गए थे. 6 साल से मैं ढूंढ के बहुत तकलीफ से ढूंढे. 6 साल से कोई पता नहीं चल रहा था. तो कल अचानक फ़ोन आया इनका, कासरगोड से अनाथ आश्रम से फ़ोन आया कि बोले तुम्हारा बेटा इधर है बोल के. तो हमें बहुत खुशी हुई है. तो कल पुलिस कंप्लेंट जाके FIR निकाल के उधर जाके बोले, मैं जाके बुला लेगा बोले. और इधर आके देखे, इधर बहुत अच्छा रह गया हमारे साले साहब उनको और मुदावल साहब को. तो उनको सबका शुक्रगुजार है कि इतना अच्छा रखे. और हमें दुआ करते कि और अच्छा होने और ऐसा उनको मदद करेंगे. बस हम दुआ देते, इनके परिवार भी दुआ देते. बस इनके परिवार को जितने भी काम करने वाले डॉक्टर साहब जैसे मीडिया वाले, इनको भी अल्लाह उनको अच्छा रखेंगे. बस यही दुआ है हमारे पास. थैंक यू. वेलकम सर. प्रेम का घर, शांति का